ಇಷ್ಟು ದೊಡ್ಡದಾಗಿ ರಂಗೋಲಿ ಹಾಕ್ತಿದ್ಯಾ? ಏನ್ ಸಮಾಚಾರ? ಇವತ್ ಸಂಕ್ರಾಂತಿ ಹಬ್ಬ ಅಲ್ವಾ, ಹೇಗೋ ಹಳ್ಳಿಗೆ ಬಂದಿದೀವಿ. ಅಮ್ಮೋರ್ಗೆ ರಂಗೋಲಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ರಂಗೋಲಿ ಹಾಕ್ತಾ ಇದೀನಿ. ಅಕ್ಕ, ಹಾಗಾದ್ರೆ ಅಮ್ಮೋರಿಗೆ ತುಂಬಾ ಇಷ್ಟ ಆಗ್ಬೇಕು, ಆ ರೀತಿ ರಂಗೋಲಿ ಬಿಡು. ಮತ್ತೆ ಬಿಟ್ಬಿಡ್ತೀವಾ? ನಾನ್ ಹಾಕೋ ರಂಗೋಲಿ ಅಮ್ಮೋರಿಗೆ ಖಂಡಿತ ಇಷ್ಟ ಆಗುತ್ತೆ, ನೋಡ್ತಿರೋ. ಏನೇ ಮಾಡ್ತಾ ಇದೀಯಾ? ಕುಂಟೆ ಬೇಲೆ ಆಡ್ತಾ ಇದೀವಿ, ಕಾಣಿಸ್ತಿಲ್ವಾ ರಂಗೋಲಿ ಆಗ್ತಾ ಇರೋದು? ಏ ಗಣಿ, ಸುಮ್ನಿರೋದಕ್ಕಾಗಲ್ವನೋ ನಿನಗೆ? ದಿಶಾಮ್ಮ, ಇವತ್ ಹಬ್ಬ ಅಲ್ವಾ, ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಅದಕ್ಕೆ ರಂಗೋಲಿ ಹಾಕ್ತಾ ಇದ್ದೆ. ನೀವ್ ರಂಗೋಲಿ ಬಿಡಕ್ ಬರೋ ವಿಷಯ ನಂಗೆ ಗೊತ್ತಿರ್ಲಿಲ್ಲ. ಬನ್ನಿ ಒಟ್ಟಿಗೆ ರಂಗೋಲಿ ಹಾಕೋಣ. ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಅಂಥದ್ರಲ್ಲಿ ನಿನ್ ಪಕ್ಕ ನಾನು ಕೂತ್ಕೊಂಡು ರಂಗೋಲಿ ಬಿಡ್ಬೇಕಾ? ಕ್ಷಮಿಸಿಮ್ಮ, ಬಾರೋ ಗಣಿ ಹೋಗೋಣ. ಮಗ ಬಾಬಿ ಬಾಬಿ ಭಾಬಿ ಬುಲಿಸ್ಟು ಅವಳೇಕೋ ಬಂದಿಲ್ಲಿ? ಲೇ ಅದ್ಕೆ ಕಣೋ ಭಾಬಿ. ಮಾಮ್, ನಿಮ್ಮ ಹುಡುಗಿಗೆ ರಂಗೋಲಿ ಬೇರೆ ಬಿಡಕ್ ಬರುತ್ತೇನೋ? ಅವಳಿಗೆ ಆ ಸೀನೆಲ್ಲ ಇಲ್ಲ. ಹೀಗೆಲ್ಲ ರಂಗೋಲಿ ಬಿಟ್ಟು ಮನೆಯವ್ರ ಮನ್ಸ್ಗೆಲ್ಲೋ ಪ್ಲಾನಾ? ಅದಕ್ಕೆ ಈ ದಿಶಾ ಅವಕಾಶ ಮಾಡ್ಕೊಡ್ತಾಳ? ಒಳ್ಳೇದ್ ಕಂಡ್ರೆ ತುರ್ಕೆ ಶುರು ಆಗುತ್ತೆ ಅನ್ಸುತ್ತೆ. ಇವಳ್ದು ಹೇಗೆ ನೆನ್ಸ್ಕೊಂಡ್ರೆ ಕಳ್ಳಿ ಹಲ್ ಕುಡ್ದಂಗೆ ಆಗ್ತಿದೆ. ಅಂತ ಮಾಸ್, ಎಸ್ ಮಾಮ್ಸ್. ಬಲಿಕ ಬಕ್ರ ಕಳಿಸ್ತೀನಿ, ಸಗಣಿ ಮ್ಯಾಟ್ರ್ ರೆಡಿ ಮಾಡ್ಕೊಳ್ಳಿ. ಮಗ ಅದ್ಕೆಗ ಕೆಟ್ಟವರು ಕೆಡ್ಡೆ ಆಗ್ಬೇಕಾದ್ರೆ ಯಾರು ತಪ್ಸಕ್ಕಾಗತ್ತೆ? ವಾಟ್ ಯು ಸೇ ಗೈಸ್? ಕರೆಕ್ಟ್ ಮಾಮ್ಸ್. See you soon. 1 2 3 ಹೇ ದಿಶಾ. ಏ ಚಿಚೆ, ಏನಿದ್ ರಂಗೋಲಿ ಹಿಂಗಿದೆ? ಯಾರು ಹಾಕಿದ್ದು? ಪಾರ್ವತಿನಾ? ಬೇಡದೆ ಇರೋ ಭಿಕಾರಿಗಳು ಬಿಡಿಸಿರೋ ರಂಗೋಲಿ ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಪ್ರೀತು? ಎಷ್ಟು ದರಿದ್ರವಾಗಿದೆ ಅಂತ ನೋಡ್ತಾ ಇದ್ದೆ. ಯಕ್, ವರ್ಸ್ಟ್ ಡಿಸೈನ್ ಅಲ್ವಾ ಅಲ್ವಾ? ರೈಟ್. ಆಕ್ಚುಲಿ ದಿಶಾ, ಬೇರೆ ಯಾರೋ ರಂಗೋಲಿ ಬಿಡಿಸೋದ್ಕಿಂತ ನೀನೇ ಬಿಡಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಅಲ್ವಾ? ಸೇಮ್, ನನಗೂ ಹಾಗೆ ಅನ್ಸಿದ್ದು. ಈ ಡಬ್ಬಾ ಡಿಸೈನ್ ನೋಡೋಕ್ಕಾಗ್ತಿಲ್ಲ. ಹೌದೌದು, ಡಬ್ಬಾ ಡಿಸೈನ್. ಒಂದು ಕೆಲಸ ಮಾಡು, ಇದೆಲ್ಲ ಅಳಿಸ್ಬಿಟ್ಟು ನೀನು ಹೊಸದಾಗಿ ಬಿಡಿಸ್ಬಿಡು. ಅಮ್ಮ ಬಂದ್ರೆ ಫುಲ್ ಖುಷಿ ಆಗ್ತಾರೆ. ಯು ಆರ್ ರೈಟ್ ಪ್ರೀತು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಈ ಭಿಕಾರಿ ಬಿಡಿಸಿರೋ ಈ ರಂಗೋಲಿಗೆ ಈಗಲೇ ಒಂದು ಗತಿ ಕಾಣಿಸ್ತೀನಿ. ಪ್ರೀತು, ಒಂದು ನಿಮಿಷ ಹಿಡ್ಕೊ, ಎಲ್ಲ ಕಾಲೆಲ್ಲ ತಳ್ಬಿಡ್ತೀನಿ. ನಿನ್ ಕಾಲು ನೋವಾಗಲ್ವಾ? ಎಷ್ಟು ಅಂತ ಹಿಂಗೆ ಮಾಡ್ತೀಯ? ಕಾಲು ತುಂಬ ನೋವುತ್ತೆ. ಒಂದು ಕೆಲಸ ಮಾಡು, ಅಲ್ಲಿ ನೋಡು, ಅಲ್ಲಿ ನೋಡು, ನೀರು ಕಾಣಿಸಿದೆ. ಅದು ತಂದ್ಬಿಟ್ಟು ಒಂದೇ ಸತಿ ಎರ್ಸ್ಬಿಡು, ಎಲ್ಲ ಎಗರೋಗ್ಬಿಡುತ್ತೆ. ಗುಡ್ ಐಡಿಯಾ ಪ್ರೀತು, ಥ್ಯಾಂಕ್ ಯು. ಹಾ, ನೋಡು, ಬೇರೆ ಎಲ್ಲೋ ಹೋಗ್ಬೇಡ, ಅಲ್ಲೇ ಹೋಗು. ಡನ್. ದಿಶಾ, ನೀರ್ ಸಿಕ್ತಾ? ಹಾ ಹಾ, ಗೊತ್ತು ಗೊತ್ತು. ಓ ಶಿಟ್!
ಹ್ಯಾವ್ ಡನ್ ಇಟ್. ಜಿವಿಕ್ ಜಿವಿಕ್ ಟಬಕ್. ಅಖಿಲ, ನಾನು ನಿನ್ನನ್ನೇ ಗಮನಿಸ್ತಾ ಇದ್ದೆ. ಕಾರಿಂದ ಇಳಿತಿದ್ದ ಹಾಗೆ ನಿನ್ನ ದೃಷ್ಟಿ ರಂಗೋಲಿ ಕಡೆ ಹೋಯ್ತಲ್ವಾ? ನೋಡು, ನೀನು ಇಷ್ಟವಾದ ರಂಗೋಲಿ ನಿನ್ನನ್ನು ವೆಲ್ಕಮ್ ಮಾಡ್ತಾ ಇದೆ. ಎಷ್ಟು ಇಷ್ಟಪಟ್ಟು ಬಿಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇದಿಷ್ಟನ್ನ ಬಿಡಿಸೋದಕ್ಕೆ ಎಷ್ಟು ತಾಳ್ಮೆ ಬೇಕು, ಸಂಸ್ಕಾರ ಬೇಕು, ಅದೆಷ್ಟೋ ಏಕಾಗ್ರತೆನೂ ಬೇಕು. ರಘು, ಜೀವನದಲ್ಲಿ ಖುಷಿ ಅನ್ನೋದು ಅರಮನೆಯಲ್ಲಿರುತ್ತೆ, ಬಂಗ್ಲೆಯಲ್ಲಿರುತ್ತೆ, ಇನ್ನೆಲ್ಲೋ ಇರುತ್ತೆ ಅಂತ ಅಂದ್ಕೋತೀವಿ. ಹೌದಾ ಅಖಿಲ, ನೀನು ಹೇಳ್ತಿರೋದು ನಿಜ. ಎಷ್ಟು ಚೆನ್ನಾಗಿದೆ ಅಲ್ಲ ರಂಗೋಲಿ. ಮನೆ ಅಂಗಳದಲ್ಲಿ ರಂಗೋಲಿ ಇರೋದು ಶುಭದ ಸಂಕೇತ. ತಾಳ್ಮೆಯಿಂದ ಚುಕ್ಕಿಗಳನ್ನ ಸೇರಿಸ್ತಾ ಮನೆ ಅಂಗಳನ ರಂಗೋಲಿ ಹಾಕಿ ಅಲಂಕಾರ ಮಾಡೋ ಹೆಣ್ಮಕ್ಳ ಸಂಭ್ರಮನೇ ಒಂದು ಚಂದ. ಅಕ್ಕ ಅಕ್ಕ ಲೇ ಅಕ್ಕ, ಯಾಕೆ ಗಣಿ, ಯಾಕೆ ಹಿಂಗೆ ಓಡ್ ಬರ್ತಿದ್ಯಾ? ಏನಾಯ್ತು? ಅಕ್ಕ ಆ ದಿಶಾಕೋರ್ ಕೆಟ್ಟೋರು ಅಂತ ಮತ್ತೆ ಗೊತ್ತಾಗೋಯ್ತು. ಯಾಕೆ, ಏನಾಯ್ತು? ಅಕ್ಕ ನೀನು ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದೆ. ಹೀಗೆಲ್ಲ ರಂಗೋಲಿ ಬಿಟ್ಟು ಮನೆಯವ್ರ ಮನಸ್ಗೆಲ್ಲೋ ಪ್ಲಾನ. ಅದಕ್ಕೆ ಈ ದಿಶಾ ಅವಕಾಶ ಮಾಡ್ಕೊಡ್ತಾಳ? ನೋ ವೇಸ್. ಇಷ್ಟು ಚೆನ್ನಾಗಿರೋ ರಂಗೋಲಿಗೆ ದೃಷ್ಟಿ ಬೊಟ್ಟಿಟ್ಟ ಹಾಗೆ ಯಾರೋ ತುಳಿದು ಹಾಳು ಮಾಡಿದ್ದಾರೆ ನೋಡು.